ನಮಸ್ತೆ, ನಾನು ಮೋಹನ್ ದಾಸ್ ಹಳದಂಗಡಿ. ಎಕ್ಸೆಲ್ ಕಾಲೇಜಿನಲ್ಲಿ ಕಲಿತು IIT ಧಾರವಾಡದ ಶಿಕ್ಷಣ ಪಡೆಯುವಂಥ ಅಚಿಂತ್ಯ ದಾಸ್ನ ತಂದೆ. ನಾನು ವೃತ್ತಿಯಲ್ಲಿ ಟೈಲರಿಂಗ್ ಮಾಡ್ತಾಯಿದ್ದೇನೆ. ನನ್ನ ಹೆಂಡತಿ ಇಲ್ಲಿ ಗ್ರಾಮ ಪಂಚಾಯತಲ್ಲಿ ಲೈಬ್ರರಿ ಉದ್ಯೋಗದಲ್ಲಿದ್ದಾಳೆ. ಅಷ್ಟಲ್ಲೇ PU ಕಾಲೇಜಿನಲ್ಲಿ ಎಕ್ಸೆಲ್ ಬೆಳಕು ಫೌಂಡೇಶನ್ನ ವತಿಯಿಂದ ಉಚಿತ ಶಿಕ್ಷಣ, ಅಂದರೆ ಫಸ್ಟ್ ವರ್ಷ ನಾವು ಸ್ವಲ್ಪ ಫೀಸ್ ಕಟ್ಟಿದ್ದೇವೆ, ಅದಕ್ಕಿಂತ ಜಾಸ್ತಿ ನಮಗೆ ಸ್ಕಾಲರ್ಶಿಪ್ ರೀತಿಯಲ್ಲಿ ರಿಟರ್ನ್ ಮಾಡಿದ್ದಾರೆ. ಒಳ್ಳೆ ಒಂದು ಅದ್ಭುತವಾದ ಶಿಕ್ಷಣ ಸಂಸ್ಥೆ ನಾನು ಕಂಡದ್ರಲ್ಲಿ. ಯಾಕಂದರೆ ನನ್ನ ಮಗ ಪ್ರೈಮರಿಯಲ್ಲಿ ಹಳದಂಗಡಿಯ ಚರ್ಚ್ ಸ್ಕೂಲ್, ಸೈಂಟ್ ಪೀಟರ್ ಚರ್ಚ್ ಸ್ಕೂಲಲ್ಲಿ ಓದ್ತಿದ್ದ. ಆನಂತರ ಅವನನ್ನು ನಾವು ಹೈಸ್ಕೂಲ್ ಆಗುವಾಗ ಉಜಿರೆ STMಗೆ ಹಾಕಿದೆವು. STMಲ್ಲಿ ಅವನಿಗೆ 91.2% ಬಂದಿತ್ತು. 92% ಬರುವಾಗ ಮುಂದಕ್ಕೇನು ಅಂತ ಆಲೋಚನೆ ಬಂದಾಗ ನಮಗೆ ತಕ್ಷಣ ಕಂಡದ್ದು ಎಕ್ಸೆಲ್. ಯಾಕೆಂದರೆ ನಾನು ಅವರಿಗೆ ಮುಖತ ಪರಿಚಯ ಇಲ್ಲದಿದ್ದು ಕೂಡ ಒಂದು ಅದ್ಭುತ ಶಿಕ್ಷಣ ಸಂಸ್ಥೆ ಅನ್ನುವಂಥದ್ದು ಪತ್ರಿಕೆಯಲ್ಲಿ, ಮಾಧ್ಯಮದಲ್ಲಿ ನಾನು ನೋಡಿದ್ದು. ಹಾಗಾಗಿ ಅವರಲ್ಲಿ ಹೋಗಿ ನಾನು ಮಾತಾಡಿದರೆ ನನ್ನ ಇಬ್ಬರು ಫ್ರೆಂಡ್ಸ್ ಇದ್ದಾರೆ. ಒಂದು ನಮ್ಮ ಸತ್ಯದೇವತೆ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು ಶಿವಪ್ರಸಾದ ಜಿಲ್ರಿದ್ದಾರೆ, ಮತ್ತು ನನ್ನ ಭಾರಿ ಆತ್ಮೀಯರು, ಬಾಲ್ಯದಲ್ಲಿ ನಾವು ಒಟ್ಟಿಗಿರೋರು ಡಾಕ್ಟರ್ ಶಶಿಧರ್ ಡೋಂಗ್ರೆ. ಅವ್ರು ಹೋಗಿ ನಾವು ಕೇಳಿದೆವು, ಸರ್ ಒಂದು 91.2% ಬಂದಿದೆ ನಮ್ಮ ಹುಡುಗನಿಗೆ, ನಿಮ್ಮ ಶಿಕ್ಷಣ ಸಂಸ್ಥೆಗೆ ನಾವು ಹಾಕಲಿಕ್ಕಿದ್ದೇವೆ ಸರ್, ಫೀಸಿನ ಬಗ್ಗೆ ನೀವು ಸ್ವಲ್ಪ ನಮಗೆ ರಿಯಾಯಿತಿ ಅಂತ ಹೇಳುವಾಗ ತಕ್ಷಣ ಸುಮಂತ್ರ ಹೇಳಿದ ಒಂದು ಮಾತು, ಸರ್ ನೀವು ಫೀಸಿನ ಬಗ್ಗೆ ಖಂಡಿತ ಮಾತಾಡಲಿಕ್ಕಿಲ್ಲ, ಯಾಕಂದರೆ 91 ಒಳ್ಳೆ ಮಾರ್ಕ್, ನೀವು ನಾಳೆಯಿಂದಲೇ ಕಳಿಸಿ, ಒಳ್ಳೆಯ ಶಿಕ್ಷಣ ಕೊಡುವಂಥ ಜವಾಬ್ದಾರಿ ನಮ್ಮದು ಅಂತ ಹೇಳಿದ್ದಾರೆ. ಅದೇ ರೀತಿ ಸೆಕೆಂಡ್ PUCಯಲ್ಲಿ ಅವನಿಗೆ 96% ಬಂದಿದೆ. SLC ಆಗುವಾಗ 91, ಮತ್ತು ಅವನು PCMB ಅನ್ನು ಆಯ್ಕೆ ಮಾಡಿಕೊಂಡಿದ್ದ. PCMBಯಲ್ಲಿ ನಾನು ಕಂಡಂತೆ ಬಹುಶಃ ಎಕ್ಸೆಲ್ ಕಾಲೇಜಿನ ಪ್ರತಿ ಮಕ್ಕಳಿಗೆ CET ಅಥವಾ JEE ಅಥವಾ CET ಅಥವಾ NEET ಎರಡು ವಿಭಾಗಗಳು ಕೂಡ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ರ್ಯಾಂಕ್ ಬಂದದ್ದು ನಾನು ಗಮನಿಸಿದ್ದೇನೆ. ಹಾಗಂತ ನನ್ನ ಮಗನಿಗೆ 3 ವಿಭಾಗದಲ್ಲಿ ಬಂದಿತ್ತು. ಅದು ನಮಗೊಂದು ರೀತಿ ಹೆಮ್ಮೆ. ಯಾಕೆಂದರೆ CETಯಲ್ಲಿ ಅವನಿಗೆ ಬ್ಯಾಂಗ್ಳೂರಿನ ಕರ್ನಾಟಕದ ನಂಬರ್ 1 ಕಾಲೇಜ್ RVಯಲ್ಲಿ ಸೀಟ್ ಆಗಿತ್ತು CETಯಲ್ಲಿ. NEETಲ್ಲಿ ಅವನಿಗೆ ರಾಜ್ಯದ ಅತ್ಯುತ್ತಮ ಒಂದು ವೈದ್ಯಕೀಯ ಕಾಲೇಜು ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಕೂಡ ಸೆಕೆಂಡ್ ರೌಂಡಲ್ಲಿ ಅವನು ಸೆಲೆಕ್ಟ್ ಆಗಿದ್ದ. ಹಾಗಂತ ಅವನಿಗೆ JEE ಅಡ್ವಾನ್ಸಲ್ಲಿ ಕೂಡ ಅವನಿಗೆ 99+% ಬಂದ ಕಾರಣ ಅವನಿಗೆ IIT ಧಾರವಾಡ ಆಗ್ಬೋದು ಅಂತ ನಾನು ಅಲ್ಲಿ ಪ್ರಿನ್ಸಿಪಾಲ್ ನವೀನ್ ಸರ್ ನಾನು ಮಾತಾಡಿದೆ. ಸರ್ ಹೀಗೀಗ ಒಳ್ಳೆ 3 ವಿಭಾಗದಲ್ಲಿ ಕೂಡ ಬಂದಿದೆ ಸರ್, ಎಂತ ಮಾಡೋದು ಅಂತ ಅವ್ರು ಕೇಳುವಾಗ ಅವರು ಕೂಡ ಹೇಳಿದ್ದಾರೆ ಹಾಗೆ IIT ಧಾರವಾಡಕ್ಕೆ ಹಾಕಿ ಅಂತ. ಹಾಗೆ ಅವನಿಗೆ ಮ್ಯಾಥಮೆಟಿಕ್ಸ್ ಆ್ಯಂಡ್ ಕಂಪ್ಯೂಟಿಂಗ್ ವಿಭಾಗದಲ್ಲಿ ಧಾರವಾಡಕ್ಕೆ ಅಡ್ಮಿಷನ್ ಮಾಡಿದ್ದೇನೆ. ನನ್ನ ಮಗ ಸೆಕೆಂಡ್ PUCಯಲ್ಲಿ ಓದ್ತಿರುವಾಗ ಡಿಸೆಂಬರ್ ತಿಂಗಳಲ್ಲಿ ಒಂದಿನ ನಮಗೆ ಕಾಲೇಜಿಂದ ಅಲ್ಲಿ ನಿಶಾ ಇದ್ದಾರೆ, ಒಳ್ಳೆ ಲೆಕ್ಚರ್ ನಾನು ಕಂಡಂತೆ. ಅವರು ಒಂದಿನ ಫೋನ್ ಮಾಡಿದರು, ಮುಂದಸರಿ ಹಳದಂಗಡಿಗೊಂದು ನಮ್ಮ ಹಳದಂಗಡಿಯಿಂದ ನಮ್ಮ ಕಾಲೇಜಿಗೆ ಮಧ್ಯಾಹ್ನ ಬನ್ನಿ ಅಂತ. ಮಗನಿಗೆ ಹೇಳಿದೆ, ಕಾಲೇಜಿಂದ ಫೋನ್ ಬಂದಿತ್ತು ಮಾರೆ, ಏನು ಅಂತ ಕೇಳುವಾಗ ಮಗನಿಗೆ ಒಮ್ಮೆ ಅಳುಕಾಯಿತು. ಮತ್ತು ಹೇಳಿದ, ನಾವೇನೂ ಇಲ್ಲಪ್ಪ, ನಮ್ಮದೇನು ತಪ್ಪಿಲ್ಲ, ಏನಾದರೂ ಇರ್ಬೋದು ಹೋಗಿ ಅಂತ ಕೇಳಿ ಮಾತಾಡುವಾಗ ನಿಶಾ ಮೇಡಮ್ ಹೇಳಿದರು, ಸರ್ ನಿಮ್ಮ ಮಗ ಲೋಕಲಾಗಿ ಸ್ವಲ್ಪ ಒಳ್ಳೆ ಮೆರಿಟ್ ಸ್ಟೂಡೆಂಟ್ ಇದ್ದಾನೆ, ನಿಮಗೆ ದಿನಕ್ಕೆ ಹಳದಂಗಡಿಯಿಂದ ಗುರಾಣಿಕೆರೆಗೆ ಹೋಗಿ ಬರಲಿಕ್ಕೆ 8 ಕಿಲೋಮೀಟ್ರ್ ಆಗ್ತದೆ, ದಿನಕ್ಕೆ ಅರ್ಧ ಗಂಟೆ ಹೋಗಲಿಕ್ಕೆ ಅರ್ಧ ಗಂಟೆ ಬರಲಿಕ್ಕೆ, ದಿನಕ್ಕೆ 1 ಗಂಟೆ ವೇಸ್ಟ್ ಆಗ್ತದೆ. ಇನ್ನು 4 ತಿಂಗಳು ಸಮಯ ಇರುವಂಥದ್ದು, ನೀವು ಅವನನ್ನು ಹಾಸ್ಟೆಲ್ಗೆ ಹಾಕಿ 4 ತಿಂಗಳಲ್ಲಿ, ಅಂದರೆ ಈ ವಿಷಯ ಲೆಕ್ಕಾಚಾರಕ್ಕೆ 4 ತಿಂಗಳ 120 ಗಂಟೆ ಉಳಿತದೆ ನಿಮಗೆ. 120 ಗಂಟೆ ಸೇವ್ ಆಗುವಾಗ ಆ 120 ಗಂಟೆಯಲ್ಲಿ, ಯಾಕೆಂದರೆ ನಿಮಗೆ ಈಗ 95, 96 ಅಲ್ಲಿದ್ದಾನೆ, 99 ಬರಬೇಕಂತಂದರೆ ನೀವು ಹೀಗೊಂದು ವ್ಯವಸ್ಥೆ ಮಾಡಬೇಕು ಅಂತ ನಿಶಾ ಮೇಡಮ್ ನನ್ನಲ್ಲಿ ಹೇಳಿದರು. ಹಾಗಾಗಿ ನಾನು ಮನೆಯಲ್ಲಿ ಚರ್ಚೆ ಮಾಡುವಾಗ ಸ್ವಲ್ಪ ಮಗನಿಗೆ ಹಾಸ್ಟೆಲ್ ಹೋಗಲಿಕ್ಕೆ ಮನಸ್ಸಿತ್ತು. ನಮಗೂ ಸ್ವಲ್ಪ ಪೇರೆಂಟ್ಸು ಮಕ್ಕಳ ಬಗ್ಗೆ, ಯಾಕೆಂದರೆ PUC ಆದ ನಂತರ ಮಕ್ಕಳು ಖಂಡಿತವಾಗಿ ನಮ್ಮ ಹತ್ತಿರ ಇರುವುದಿಲ್ಲ, ದೂರ ಇರ್ತಾರೆ ಅಂತೇಳಿ ನಾವು ಗುರಾಣಿಕೆರೆಯಲ್ಲಿ ಒಂದು 4 ತಿಂಗಳ ಮಟ್ಟಿಗೆ ರೂಮ್ ಮಾಡಿ ಕೂತಿದ್ದೆವು. ರಾತ್ರಿ 10 ಗಂಟೆಗೆ ರೂಮಿಗೆ ಹೋಗ್ತಿದ್ದೆವು, 12:30ವರೆಗೆ ಸುಮಂತ್ ಸರ್ ಅವರೇ ಉಸ್ತುವಾರಿ ತಗೊಂಡು ಅಲ್ಲಿ ಅವನನ್ನು ಓದಿಸ್ತಿದ್ರು. ಬೆಳಿಗ್ಗೆ 7 ಗಂಟೆಗೆ ಕಾಲೇಜ್ ಹೋಗ್ತಿದ್ದ. ನಾವು 4 ತಿಂಗಳು ಅದಕ್ಕೆ ಸ್ವಲ್ಪ ಕಷ್ಟಪಟ್ಟಿದ್ದೇವೆ. ನಾವು ಕಷ್ಟಪಟ್ಟದ್ದಲ್ಲ, ನಾವು ಕರ್ತವ್ಯ ಏನಾದರೂ ಮಾಡಿದ್ದೇವೆ. ಹಾಗೆ ಅಲ್ಲಿ ಕಾಲೇಜಲ್ಲಿ ನಾನು ವಿಶೇಷವಾಗಿ ನಮ್ಮ ನವೀನ್ ಸರ್ ಇದ್ದಾರೆ, ನನ್ನ ಭಾರಿ ಆತ್ಮೀಯರವರು. ಪ್ರತಿ ಸಲ 2 ದಿನಕ್ಕೊಮ್ಮೆ ನಮಗೆ ಫೋನ್ ಮಾಡಿ ಮಗನ ಏನು ಒಂದು ರಿಸಲ್ಟ್ನ ಬಗ್ಗೆ ಪ್ರತಿದಿನ ಹೇಳ್ತಿದ್ರು. ಅಲ್ಲಿ ಚಿಗುರು ಪ್ರಕಾಶ್ ಸರ್ ಇರ್ಬೋದು, ಅಥವಾ SNB ಸರ್ ಇರ್ಬೋದು, ಅಥವಾ ಸಹನಾ ಮೇಡಮ್ ಇರ್ಬೋದು, ನಮ್ಮ ಕನ್ನಡದ ಜಯರಾಮ್ ಸರ್ ಇರ್ಬೋದು. ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ನೆನಬೇಕಾದ್ದು ನಮ್ಮ ಎಕ್ಸೆಲ್ ಸಂಸ್ಥೆಯ ಚೇರ್ಮನ್ ಸುಮಂತ್ ಕುಮಾರ್ ಜೈನ್ರನ್ನು. ಮಕ್ಕಳ ಬಗ್ಗೆ
ಪ್ರತಿಯೊಂದು ಮಕ್ಕಳ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸುವಂಥ ಒಬ್ಬ ಅದ್ಭುತ ವ್ಯಕ್ತಿ. ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೇಗೆ ಹೊರಗೆ ತೆಗಿಬೇಕು ಅನ್ನುವುದರಲ್ಲಿ ಖಂಡಿತವಾಗಿ ಅವರು ಎತ್ತಿದ ಕೈ ನಾನು ತುಂಬ ಹತ್ತಿರದಿಂದ ಗಮನಿಸಿದವನು ಅವರನ್ನು. ನನ್ನ ಮಗನ ಹಾಗೆ ತುಂಬ ಮಕ್ಕಳಿಗೆ ಕೂಡ ಒಂದು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಅನೇಕ ದೊಡ್ಡ ದೊಡ್ಡ ವೈದ್ಯಕೀಯ ಸಂಸ್ಥೆಗಳಿಗೆ ಏಮ್ಸಲ್ಲಿ ಕೂಡ 5 ಮಂದಿ ಕಳಿಸಿದ್ದಾರೆ, IITಯಲ್ಲಿ 17 ಮಂದಿಯನ್ನು ಕಳಿಸಿದ್ದಾರೆ. ಕಳೆದ ವರ್ಷ 248 ಮಂದಿಯನ್ನು ಪ್ರತಿಷ್ಠಿತ ವೈದ್ಯಕೀಯ ಸಂಸ್ಥೆಗಳಿಗೆ ಕಳಿಸಿದ ಒಂದು ಕೀರ್ತಿ ಖಂಡಿತವಾಗಿ ಸುಮಂತ್ ಜೈನ್ ಇದೆ ಸರ್. ವಿಶೇಷವಾಗಿ ನಾನು ಸುಮಂತ್ ಜೈನರು ಕೂಡ ಈ ಸಂದರ್ಭದಲ್ಲಿ ಒಂದು ನನ್ನ ಮನದಾಳ ಕೃತಜ್ಞತೆ ಹೇಳ್ತಾ, ಅರಮನೆಬೆಟ್ಟ ಕ್ಯಾಂಪಸ್ನ ಪ್ರಾಂಶುಪಾಲರು ಶ್ರೀಯುತ ಪ್ರಜ್ವಲ್ರು ಅವರು, ಅವರ ಅಮ್ಮ ಮೂಲಕ ನಮಗೆ ಪರಿಚಯ. ಅವರ ಅಮ್ಮ ಮತ್ತು ನಾವು ಟೈಲರ್ ಅಸೋಸಿಯೇಷನ್ ಒಟ್ಟಿಗಿದ್ದವರು, ಹಾಗಾಗಿ ಆ ಮೂಲಕ ಕೂಡ ನನಗೆ ಅವರ ಪರಿಚಯ ಇದೆ. ಅವರು ಕೂಡ ಒಂದು ಉತ್ತಮ ರೀತಿಯ ಪ್ರೋತ್ಸಾಹ ಮತ್ತು ಪ್ರತಿಯೊಂದು ವಿಭಾಗದಲ್ಲಿ ಕೂಡ ನನ್ನ ಮಗನಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅವರು ಕೂಡ ವಿಶೇಷವಾಗಿ ನನ್ನ ಕೃತಜ್ಞತೆಗಳು. ನಾನು ಪೇರೆಂಟ್ಸ್ಗಳಲ್ಲಿ ವಿನಂತಿ ಮಾಡುವುದಿಷ್ಟೇ, ನಮ್ಮ ಮಕ್ಕಳಿಗೆ ಮುಂದಕ್ಕೆ JEE ಆಗಲಿ, ನೀಟ್ ಆಗಲಿ ಅಥವಾ ND ಆಗಲಿ ತುಂಬ ಕೋರ್ಸ್ಗಳಿದೆ. ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆಯ ಮಕ್ಕಳಿಗೆ ಮುಂದಕ್ಕೆ ನಿಮ್ಮ ವ್ಯಕ್ತಿತ್ವವನ್ನು ಭದ್ರಪಡಿಸಿಕೊಳ್ಳುವುದಕ್ಕಾಗಿ, ಉದ್ಯೋಗವನ್ನು ಭದ್ರಪಡಿಸಿಕೊಳ್ಬೇಕಾದ ಅನೇಕ ರೀತಿಯ ಒಂದು ಕೋರ್ಸ್ಗಳು ಎಕ್ಸೆಲ್ ಸಂಸ್ಥೆಯಲ್ಲಿದೆ. ಸೆಕೆಂಡ್ PU ಆದ ಮಕ್ಕಳು ತುಂಬ ಮಂದಿ ಇದ್ದಾರೆ. ಅವರ ಪೇರೆಂಟ್ಸ್ಗಳನ್ನು ನಾನು ವಿನಂತಿ ಮಾಡುವುದು, ನಿಮ್ಮ ಮಕ್ಕಳು ಪ್ರತಿಭಾನ್ವಿತರಾಗಿದ್ದಾರೆ, ಉಚಿತ ಶಿಕ್ಷಣ ಖಂಡಿತವಾಗಿ ಅಲ್ಲಿ ಸಿಗ್ತದೆ. ಎಕ್ಸೆಲ್ ಬೆಳಕು ಫೌಂಡೇಶನ್ ಅಡಿಯಲ್ಲಿ ಒಂದು ಒಳ್ಳೆ ರ್ಯಾಂಕ್ ತಗೊಂಡ ಮಕ್ಕಳು, ಒಳ್ಳೆ ಪ್ರತಿಭಾನ್ವಿತ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಎಕ್ಸೆಲ್ ಸಂಸ್ಥೆಯವರು ಕೊಡ್ತಾ ಇದ್ದಾರೆ. ನೀವು ಖಂಡಿತವಾಗಿ ಮಕ್ಕಳನ್ನು ಎಕ್ಸೆಲ್ ಶಿಕ್ಷಣ ಸಂಸ್ಥೆಗೆ ಸೇರಿಸಿ ನಿಮ್ಮ ಮಕ್ಕಳ ಒಂದು ಭವ್ಯ ಭವಿಷ್ಯಕ್ಕೆ ಬುನಾದಿಯನ್ನು ಹಾಕಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಲ್ಲಿ ನನ್ನ ವಿನಂತಿ.